ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಾವಿವತ್ತು ಭಾರತದ ಕೈಗಾರಿಕಾ ಭೂಪಟದ ಒಂದು ರೋಚಕ ಕಥೆಯನ್ನ ತಿಳಿದುಕೊಳ್ಳೋಣ. ಯಾಕೆ ಕೆಲವು ನಗರಗಳು ಕಾರ್ಖಾನೆಗಳ ಹೊಗೆ, ಶಬ್ದಗಳಿಂದ ತುಂಬಿ ಹೋಗಿವೆ, ಆದರೆ ಇನ್ನು ಕೆಲವು ಪ್ರದೇಶಗಳು ಶಾಂತವಾಗಿವೆ? ಯಾಕೆ ಜಮ್ಶೇದ್ಪುರ್ ಉಕ್ಕಿನ ನಗರ ಅಂತ ಕರೆಸ್ಕೊಳ್ಳುತ್ತೆ? ಯಾಕೆ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಯಿತು? ಈ ಎಲ್ಲಾ ಪ್ರಶ್ನೆಗಳ ಹಿಂದೆ ಒಂದು ದೊಡ್ಡ ರಹಸ್ಯವಿದೆ. ಆ ರಹಸ್ಯ ಕೇವಲ ಬಿಸ್ನೆಸ್ ಮೀಟಿಂಗ್ಗಳಲ್ಲಿ ಅಥವಾ ಸರ್ಕಾರದ ಫೈಲ್ಗಳಲ್ಲಿಲ್ಲ. ಅದು ನಮ್ಮ ಕಾಲ ಕೆಳಗಿರುವ ನೆಲದಲ್ಲಿ, ಅಂದ್ರೆ ಈ ದೇಶದ ಭೂಮಿಯ ಗರ್ಭದಲ್ಲಿ ಲಕ್ಷಾಂತರ ವರ್ಷಗಳ ಇತಿಹಾಸದಲ್ಲಿ ಅಡಗಿದೆ. ಹಾಗಾಗಿ ಇವತ್ತು ನಾವು ಒಬ್ಬ ಭೂಗೋಳಶಾಸ್ತ್ರಜ್ಞರಂತೆ, ಒಬ್ಬ ಇತಿಹಾಸಕಾರರಂತೆ ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞರಂತೆ ಯೋಚನೆ ಮಾಡ್ತಾ ಭಾರತದ ಕೈಗಾರಿಕೆಗಳ ಅಡಿಪಾಯವನ್ನು ಅಗೆದು ನೋಡೋಣ. ಬನ್ನಿ, ಈ ಜ್ಞಾನದ ಪಯಣವನ್ನು ಶುರು ಮಾಡೋಣ. ಈ ಪ್ರಶ್ನೆಯನ್ನು ಸ್ವಲ್ಪ ಆಳವಾಗಿ ನೋಡೋಣ. ಭಾರತದ ನಕ್ಷೆಯನ್ನು ನಮ್ಮ ಕಣ್ಣು ಮುಂದೆ ತಂದುಕೊಂಡ್ರೆ ಕೆಲವು ಕೈಗಾರಿಕಾ ಕೇಂದ್ರಗಳು ಪಳಿಚಣೆ ಕಾಣಿಸ್ತವೆ. ಪೂರ್ವದಲ್ಲಿ ಜಮ್ಶೇದ್ಪುರ್, ರೂರ್ಕೆಲಾ, ಭಿಲಾಯ್, ದುರ್ಗಾಪುರ. ಪಶ್ಚಿಮದಲ್ಲಿ ಮುಂಬೈ, ಪುಣೆ, ಅಹಮದಾಬಾದ್. ದಕ್ಷಿಣದಲ್ಲಿ ಬೆಂಗಳೂರು, ಚೆನ್ನೈ. ಇಡೀ ದೇಶದ ಆರ್ಥಿಕತೆಯ ನಾಡಿ ಮಿಡಿಯುವುದೇ ಈ ಕೆಲವು ಜಾಗಗಳಲ್ಲಿ. ಆದರೆ ದೇಶದ ಉಳಿದ ಬಹುಪಾಲು ಭಾಗಗಳಲ್ಲಿ ಇಷ್ಟು ದೊಡ್ಡ ಕೈಗಾರಿಕೆಗಳು ಯಾಕಿಲ್ಲ? ಇದು ಸುಮ್ನೆ ಆಕಸ್ಮಿಕವಾಗಿ ಆಗಿದ್ದಾ? ಅಥವಾ ಇದರ ಹಿಂದೆ ಯಾವುದಾದ್ರೂ ಒಂದು ವೈಜ್ಞಾನಿಕ ಸೂತ್ರ, ಒಂದು ಆರ್ಥಿಕ ತರ್ಕ ಕೆಲಸ ಮಾಡ್ತಿದೆಯಾ? ಖಂಡಿತವಾಗಿಯೂ ಇದೆ. ಪ್ರತಿಯೊಂದು ಕಾರ್ಖಾನೆಯ ವಿಳಾಸದ ಹಿಂದೆ ಒಂದು ಬಲವಾದ ಕಾರಣವಿದೆ. ಅದು ಒಂದು ದೊಡ್ಡ ಪಜಲ್ನಂತೆ. ಆ ಪಜಲ್ನ ಒಂದೊಂದೇ ತುಂಡನ್ನು ಜೋಡಿಸ್ತಾ ಹೋದ್ರೆ ನಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಬನ್ನಿ, ಆ ಪಜಲನ್ನು ಬಿಡಿಸೋಣ. ಸಾಮಾನ್ಯವಾಗಿ ಒಂದು ಕಾರ್ಖಾನೆ ಎಲ್ಲಿ ಕಟ್ಬೇಕು ಅನ್ನೋ ನಿರ್ಧಾರವನ್ನ ದೊಡ್ಡ ದೊಡ್ಡ ಕಂಪ್ನಿಗಳ ಸಿಇಒಗಳು, ಮ್ಯಾನೇಜರ್ಗಳು ತಮ್ಮ ಎಸಿ ಆಫೀಸ್ನಲ್ಲಿ ಕೂತು ಚರ್ಚಿಸಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನೋಡಿ ತೀರ್ಮಾನ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ಅದು ಕಥೆಯ ಕೊನೆಯ ಭಾಗ ಅಷ್ಟೇ. ನಿಜವಾದ ನಿರ್ಧಾರ ಅದಕ್ಕಿಂತ ಬಹಳ ಆಳವಾದದ್ದು. ಒಂದು ದೊಡ್ಡ ಕಟ್ಟಡ ಕಟ್ಟುವ ಮುನ್ನ ಅದರ ಅಡಿಪಾಯ ಎಷ್ಟು ಗಟ್ಟಿಯಿದೆ ಅಂತ ಪರೀಕ್ಷೆ ಮಾಡ್ತಾರಲ್ಲ, ಹಾಗೆಯೇ ಒಂದು ದೇಶದ ಕೈಗಾರಿಕಾ ಬೆಳವಣಿಗೆಗೆ ಅದರ ಭೂಮಿಯ ಅಡಿಪಾಯವೇ ಮುಖ್ಯ. ಆ ಅಡಿಪಾಯ ಅಂದ್ರೆ ಆ ನೆಲದೊಳಗೆ ಯಾವ ಸಂಪತ್ತು ಅಡಗಿದೆ ಅನ್ನೋದು. ಪ್ರಕೃತಿ ನಮಗೆ ಏನ್ ಕೊಟ್ಟಿದ್ಯೋ ಅದರ ಆಧಾರದ ಮೇಲೆಯೇ ನಮ್ಮ ಆರ್ಥಿಕತೆಯ ಭವಿಷ್ಯ ನಿಂತಿರುವುದು. ನಮ್ಮ ಈ ಹುಡುಕಾಟ ಈಗ ಭಾರತದ ಹೃದಯ ಭಾಗಕ್ಕೆ, ಅಂದರೆ ದಕ್ಷಿಣ ಭಾರತದ ಬಹುಭಾಗವನ್ನು ಆವರಿಸಿರುವ ಪರ್ಯಾಯ ದ್ವೀಪ ಪ್ರಸ್ಥಭೂಮಿ ಅಥವಾ ಪೆನಿನ್ಸ್ಯುಲಾರ್ ಪ್ಲಾಟೋ ಕಡೆಗೆ ಸಾಗುತ್ತಿದೆ. ಇದು ಭಾರತದ ಅತ್ಯಂತ ಹಳೆಯ ಭೂಭಾಗ. ಅಕ್ಷರಶಃ ಕೋಟ್ಯಾಂತರ ವರ್ಷಗಳಷ್ಟು ಹಳೆಯದು. ಭೂಮಿಯ ರಚನೆಯ ಆರಂಭದ ದಿನಗಳಿಂದಲೂ ಇದು ಗಟ್ಟಿಯಾಗಿ ನಿಂತಿದೆ. ಇಷ್ಟು ದೀರ್ಘಕಾಲದಲ್ಲೇ ಭೂಮಿಯೊಳಗಿನ ನಾನಾ ರೀತಿಯ ಒತ್ತಡ, ತಾಪಮಾನ ಮತ್ತು ರಾಸಾಯನಿಕ ಕ್ರಿಯೆಗಳಿಂದಾಗಿ ಈ ಪ್ರದೇಶವು ಒಂದು ಅದ್ಭುತವಾದ ಖನಿಜಗಳ ಖಜಾನೆಯಾಗಿ ಮಾರ್ಪಟ್ಟಿದೆ. ಹಾಗಾಗಿ ಭಾರತದ ಕೈಗಾರಿಕಾ ಕಥೆಯ ಮೊದಲ ಅಧ್ಯಾಯ ಶುರುವಾಗುವುದೇ ಇಲ್ಲಿಂದ. ನೋಡೋದಕ್ಕೆ ಇದೊಂದು ತ್ರಿಕೋಣಾಕಾರದ, ಎತ್ತರದ, ಸಮತಟ್ಟಾದ ಪ್ರದೇಶ. ಆದ್ರೆ ಇದರ ಒಳಗಡೆ ಇರೋದು ಸಾಮಾನ್ಯ ಮಣ್ಣು ಕಲ್ಲೆಲ್ಲ. ಇದು ಕಬ್ಬಿಣ, ಕಲ್ಲಿದ್ದಲು, ಮ್ಯಾಂಗನೀಸ್, ಬಾಕ್ಸೈಟ್, ತಾಮ್ರ, ಸತು, ಚಿನ್ನ, ವಜ್ರ, ಅಬ್ರಕ, ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಮುಗಿಯೋದಿಲ್ಲ. ಒಂದು ರೀತಿ ಇದು ಪ್ರಕೃತಿ ಭಾರತಕ್ಕೆ ಕೊಟ್ಟಿರುವ ಒಂದು ನಿಧಿ ಪೆಟ್ಟಿಗೆ ಇದ್ದ ಹಾಗೆ. ನಮ್ಮ ದೇಶದ ಬಹುತೇಕ ಎಲ್ಲ ಪ್ರಮುಖ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು, ಅಂದ್ರೆ ರಾ ಮೆಟೀರಿಯಲ್ಸ್, ಇದೇ ನಿಧಿ ಪೆಟ್ಟಿಗೆಯಿಂದೇ ಬರ್ತವೆ. ಹಾಗಾಗಿಯೇ ನಮ್ಮ ಕೈಗಾರಿಕೆಗಳ ಕಥೆ ಮತ್ತು ಈ ಭೂಮಿಯ ಕಥೆ ಒಂದಕ್ಕೊಂದು ಬೆಸೆದುಕೊಂಡಿವೆ. ಸರಿ, ಈ ಪ್ರಸ್ಥಭೂಮಿ ಒಂದು ದೊಡ್ಡ ಖಜಾನೆ ಅಂತ ಗೊತ್ತಾಯ್ತು. ಆದ್ರೆ ಈ ಖಜಾನೆಯಲ್ಲಿರುವ ಸಂಪತ್ತು ಎಲ್ಲೆಂದರಲ್ಲೂ ಹರಡಿಕೊಂಡಿಲ್ಲ. ಅದು ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ, ಕೆಲವು ಪಟ್ಟಿಗಳಲ್ಲಿ ಅಥವಾ ಬೆಲ್ಟ್ಗಳಲ್ಲಿ ಕೇಂದ್ರೀಕೃತವಾಗಿದೆ. ಭೂಮಿಯೊಳಗೆ ಚಿನ್ನದ ಗೆರೆಗಳಿರುವ ಹಾಗೆ ಈ ಖನಿಜಗಳು ಕೂಡ ಕೆಲವು ನಿರ್ದಿಷ್ಟ ರೇಖೆಗಳಲ್ಲಿ ಸಿಗ್ತವೆ. ಈ ಪ್ರಮುಖ ಖನಿಜ ಪಟ್ಟಿಗಳು ಯಾವುವು ಮತ್ತು ಅವು ಎಲ್ಲಿವೆ ಅಂತ ನಾವು ತಿಳಿದುಕೊಂಡ್ರೆ ಭಾರತದ ಕೈಗಾರಿಕಾ ಕೇಂದ್ರಗಳು ಅಲ್ಲೇ ಯಾಕೆ ಹುಟ್ಕೊಂಡುವು ಅನ್ನೋ ಅರ್ಧ ಉತ್ತರ ನಮ್ಗೆ ಸಿಕ್ಬಿಡುತ್ತೆ. ಬನ್ನಿ, ಆ ನಿಧಿಯ ನಕ್ಷೆಯನ್ನ ನೋಡೋಣ. ಭಾರತದ ಖನಿಜ ಸಂಪನ್ಮೂಲಗಳ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಉತ್ತರ: ಛೋಟಾ ನಾಗಪುರ್ ಪ್ರಸ್ಥಭೂಮಿ. ಇದು ಮುಖ್ಯವಾಗಿ ಝಾರ್ಖಂಡ್, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಛತ್ತೀಸ್ಗಢ ರಾಜ್ಯಗಳ ಕೆಲವು ಭಾಗಗಳನ್ನು ಒಳಗೊಂಡಿದೆ. ಈ ಪ್ರದೇಶವನ್ನು ಭಾರತದ ಕೈಗಾರಿಕಾ ಹೃದಯ ಭೂಮಿ ಅಥವಾ ಇಂಡಸ್ಟ್ರಿಯಲ್ ಹಾಟ್ಲ್ಯಾಂಡ್ ಅಂತಲೇ ಕರೆಯುತ್ತಾರೆ. ಅಂದ್ರೆ ಇಡೀ ದೇಶದ ಕೈಗಾರಿಕಾ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡುವ ಹೃದಯವೇ ಈ ಪ್ರದೇಶ. ಯಾಕಿದಿನಕ್ಕಷ್ಟು ಪ್ರಾಮುಖ್ಯತೆ ನೋಡೋಣ ಬನ್ನಿ. ಛೋಟಾ ನಾಗ್ಪುರದ ನಿಜವಾದ ಪವರ್ ಇರೋದು ಇಲ್ಲಿದೆ. ಇಲ್ಲಿ ಒಂದಲ್ಲ, ಎರಡಲ್ಲ, ಒಂದು ಬೃಹತ್ ಕೈಗಾರಿಕಾ ಸಾಮ್ರಾಜ್ಯವನ್ನೇ ಕಟ್ಟಲು ಬೇಕಾದ ಎಲ್ಲಾ ಪ್ರಮುಖ ಖನಿಜಗಳು ಒಂದೇ ಕರೆ ಸಿಗ್ತವೆ. ಉದಾಹರಣೆಗೆ, ಒಂದು ಉಕ್ಕಿನ ಕಾರ್ಖಾನೆ ಸ್ಥಾಪಿಸ್ಬೇಕಂದ್ಕೊಳ್ಳಿ.
ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು 2 ವಸ್ತುಗಳು: ಕಬ್ಬಿಣದ ಅದಿರು ಮತ್ತು ಕಲ್ಲಿದ್ದಲು. ಇವೆರಡೂ ಇಲ್ಲಿ ಹೇರಳವಾಗಿವೆ. ಅಷ್ಟೇ ಅಲ್ಲ, ಭಾರತದ ಸುಮಾರು 70% ಕಲ್ಲಿದ್ದಲು ಸಿಗುದೇ ಇಲ್ಲಿ. ಜೊತೆಗೆ ಉಕ್ಕನ್ನು ಮತ್ತಷ್ಟು ಗಟ್ಟಿ ಮಾಡಲು ಮ್ಯಾಂಗನೀಸ್ ಬೇಕು, ಅಲ್ಯೂಮಿನಿಯಂ ತಯಾರಿಸಲು ಬಾಕ್ಸೈಟ್ ಬೇಕು, ಎಲೆಕ್ಟ್ರಿಕಲ್ ಉದ್ಯಮಕ್ಕೆ ಅಭ್ರಕ ಬೇಕು. ಎಲ್ಲವೂ ಒಂದೇ ಸೂರಿಮಡಿ ಸಿಗೋದ್ರಿಂದ ಇದಕ್ಕಿಂತ ಉತ್ತಮವಾದ ಜಾಗ ಕೈಗಾರಿಕೆಗಳಿಗೆ ಬೇರೆಯಲ್ಲಿದೆ. ಈ ಪ್ರದೇಶದ ಮಹತ್ವವನ್ನು ವಿವರಿಸಲು ಅದಕ್ಕೊಂದು ಶಕ್ತಿಯುತವಾದ ಅಡ್ಡಹೆಸರಿದೆ: ಭಾರತದ ರೂರ್. ಜರ್ಮನಿಯಲ್ಲಿ ರೂರ್ ಅನ್ನೋ ಒಂದು ಕಣಿವೆ ಇದೆ. ಆ ಪ್ರದೇಶ ತನ್ನ ಕಲ್ಲಿದ್ದಲು ಮತ್ತು ಉಕ್ಕಿನ ಕೈಗಾರಿಕೆಗಳಿಂದ ಇಡೀ ಯುರೋಪಿನ ಕೈಗಾರಿಕಾ ಕ್ರಾಂತಿಗೆ ಕಾರಣವಾಯಿತು. ಅದೇ ರೀತಿ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯು ಭಾರತದ ಆರ್ಥಿಕ ಪ್ರಗತಿಯ ಇಂಜಿನ್ ಆಗಿ ಕೆಲಸ ಮಾಡಿದೆ. ಹಾಗಾಗಿ ಈ ಹೋಲಿಕೆ ಕೇವಲ ಒಂದು ಹೆಸರಲ್ಲ, ಅದು ಈ ಪ್ರದೇಶದ ಅಗಾಧವಾದ ಕೈಗಾರಿಕಾ ಶಕ್ತಿಯ ಸಂಕೇತ. ಈಗ ನಾವು ನಮ್ಮ ಪಯಣವನ್ನು ಪೂರ್ವ ಭಾರತದಿಂದ ಪಶ್ಚಿಮದ ಕಡೆಗೆ, ಅಂದರೆ ರಾಜಸ್ಥಾನ ಮತ್ತು ಗುಜರಾತಿನ ಭಾಗಗಳಲ್ಲಿ ಹರಡಿರುವ ಅರಾವಳಿ ಪರ್ವತ ಶ್ರೇಣಿಯತ್ತ ತಿರುಗಿಸೋಣ. ಛೋಟಾ ನಾಗ್ಪುರ ಭಾರೀ ಕೈಗಾರಿಕೆಗಳ ಸಾಮ್ರಾಜ್ಯವಾದರೆ ಅರಾವಳಿ ಪಟ್ಟಿ ಬೇರೆದೇ ಆದ ಒಂದು ವಿಶಿಷ್ಟ ಖನಿಜಗಳ ಲೋಕ. ಇಲ್ಲೂ ಕೂಡ ಸಂಪತ್ತು ಇದೆ, ಆದರೆ ಅದು ಬೇರೆ ರೂಪದಲ್ಲಿದೆ. ನೋಡೋಣ ಬನ್ನಿ. ಈ ಅರಾವಳಿ ಪಟ್ಟಿಯಲ್ಲಿ ಕಬ್ಬಿಣದ ಅಂಶವಿಲ್ಲದ ಖನಿಜಗಳು, ಅಂದ್ರೆ ನಾನ್ ಫೆರಸ್ ಮಿನರಲ್ಸ್, ಹೆಚ್ಚಾಗಿ ಸಿಗ್ತವೆ. ಇಲ್ಲಿ ಸಿಗುವ ತಾಮ್ರ ಇಡೀ ದೇಶದ ಎಲೆಕ್ಟ್ರಿಕಲ್ ವೈರಿಂಗ್ಗೆ ಆಧಾರ. ರಾಜಸ್ಥಾನದ ಖೇತ್ರಿ ಗಣಿಗಳಂತೂ ಸಾವಿರಾರು ವರ್ಷಗಳಿಂದ ತಾಮ್ರಕ್ಕೆ ಪ್ರಸಿದ್ಧ. ಹಾಗೆಯೇ ಬ್ಯಾಟರಿಗಳನ್ನು ತಯಾರಿಸಲು ಬೇಕಾದ ಸೀಸ ಮತ್ತು ಸತು, ಅಣುಶಕ್ತಿಗೆ ಬೇಕಾದ ಯುರೇನಿಯಂ ಮತ್ತು ಅಮೂಲ್ಯವಾದ ಹರಳುಗಳು ಕೂಡ ಇಲ್ಲಿ ಸಿಗ್ತವೆ. ಅಂದ್ರೆ ಛೋಟಾ ನಾಗ್ಪುರ್ ದೇಶದ ಮಸಲ್ ಪವರ್ ಆದ್ರೆ ಅರಾವಳಿ ಪಟ್ಟಿ ದೇಶದ ಟೆಕ್ನಾಲಜಿ ಪವರ್ಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸ್ತದೆ. ಸರಿ, ನಮ್ಮಲ್ಲಿ ಈಗ ಸಂಪನ್ಮೂಲಗಳ ನಕ್ಷೆ ಸಿದ್ಧವಾಗಿದೆ. ಛೋಟಾ ನಾಗ್ಪುರದಲ್ಲಿ ಕಬ್ಬಿಣ ಕಲ್ಲಿದ್ದುಲಿದೆ, ಅರಾವಳಿಯಲ್ಲಿ ತಾಮ್ರ ಜತ್ತು ಇದೆ. ಆದರೆ ನಮ್ಮ ಮೂಲ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಕಾರ್ಖಾನೆಗಳನ್ನು ಅದೇ ಸ್ಥಳದಲ್ಲೇ ಏಕೆ ಕಟ್ಟಬೇಕು? ಕಬ್ಬಿಣದ ಅದಿರನ್ನು ರೈಲಿನಲ್ಲಿ ತುಂಬ್ಕೊಂಡು ಹೋಗಿ ಸಮುದ್ರ ತೀರದಲ್ಲಿರೋ ಮುಂಬೈನಲ್ಲಿ ಕಾರ್ಖಾನೆ ಕಟ್ಟಬಹುದಲ್ವೇ? ಅಲ್ಲಿಂದ ವಿದೇಶಕ್ಕೆ ರಫ್ತು ಮಾಡೋದು ಸುಲಭ. ಆದ್ರೆ ಹಾಗೆ ಮಾಡೋದಿಲ್ಲ. ಯಾಕೆ? ಇದರ ಹಿಂದೆ ಒಂದು ಸರಳ ಆದ್ರೆ ಅತ್ಯಂತ ಶಕ್ತಿಯುತವಾದ ಆರ್ಥಿಕ ತರ್ಕವಿದೆ. ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮಲ್ಲಿ ಒಬ್ಬರು ದೊಡ್ಡ ಉದ್ಯಮಿ ಇದ್ದಾರೆ. ಅವರಿಗೆ ಒಂದು ಬೃಹತ್ ಉಕ್ಕಿನ ಕಾರ್ಖಾನೆ ಸ್ಥಾಪಿಸಬೇಕು. ಅವರ ಮುಂದೆ ಅನೇಕ ಆಯ್ಕೆಗಳಿವೆ. ಅವರ ಮೊದಲ ಆದ್ಯತೆ ಏನಾಗಿರಬೇಕು? ಅಗ್ಗದ ಕಾರ್ಮಿಕರ, ದೊಡ್ಡ ಮಾರುಕಟ್ಟೆನ, ಸರ್ಕಾರದ ಸಬ್ಸಿಡಿನ? ಇವೆಲ್ಲವೂ ಮುಖ್ಯನೇ. ಆದ್ರೆ ಇವೆಲ್ಲಕ್ಕಿಂತ ಮುಖ್ಯವಾದ ಮೊದಲನೇ ನಿಯಮ ಒಂದಿದೆ. ಆ ನಿಯಮವೇ ಭಾರತದ ಕೈಗಾರಿಕಾ ಭೂಪಟವನ್ನು ನಿರ್ಧರಿಸಿದೆ. ಏನದು? ಉತ್ತರ ಇಲ್ಲಿದೆ. ಉಕ್ಕಿನಂತಹ ಕೈಗಾರಿಕೆಗಳನ್ನ ಅರ್ಥಶಾಸ್ತ್ರದಲ್ಲಿ ತೂಕ ಕಳೆದುಕೊಳ್ಳುವ ಕೈಗಾರಿಕೆಗಳು ಅಥವಾ ವೇಟ್ ಲಾಸಿಂಗ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಇದರ ಅರ್ಥ ತುಂಬಾನೇ ಸಿಂಪಲ್. 1 ಟನ್ ಉಕ್ಕನ್ನ ತಯಾರಿಸಲು ನಮಗೆ ಸುಮಾರು 1.5 ಟನ್ ಕಬ್ಬಿಣದ ಅದಿರು, 3/4 ಟನ್ ಕಲ್ಲಿದ್ದಲು, ಜೊತೆಗೆ ಸುಣ್ಣದ ಕಲ್ಲು, ಮ್ಯಾಂಗನೀಸ್, ಹೀಗೆ ಇನ್ನೂ ಕೆಲವು ವಸ್ತುಗಳು ಬೇಕು. ಅಂದ್ರೆ ಕಾರ್ಖಾನೆಯೊಳಗೆ ಸುಮಾರು 3ರಿಂದ 4 ಟನ್ ಕಚ್ಚಾ ವಸ್ತುಗಳು ಹೋದ್ರೆ ಹೊರಗಡೆ ಬರುವ ಅಂತಿಮ ಉತ್ಪನ್ನ ಕೇವಲ 1 ಟನ್. ಉಳಿದಿದ್ದೆಲ್ಲ ಸಂಸ್ಕರಣೆಯ ಸಮಯದಲ್ಲಿ ಕಸವಾಗಿ ಹೊರಹೋಗ್ತದೆ. ಈಗ ಆ ಉದ್ಯಮಿಯ ದೃಷ್ಟಿಯಿಂದ ಯೋಚನೆ ಮಾಡೋಣ. 4 ಟನ್ ಕಚ್ಚಾ ವಸ್ತುಗಳನ್ನು ಗಣಿಯಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಕಾರ್ಖಾನೆಗೆ ಸಾಗಿಸುವುದಕ್ಕೆ ಹೆಚ್ಚು ಖರ್ಚಾಗುತ್ತದೆಯೋ, ಅಥವಾ ಕಾರ್ಖಾನೆಯಲ್ಲಿ ತಯಾರಾದ 1 ಟನ್ ಉಕ್ಕನ್ನು ಮಾರುಕಟ್ಟೆಗೆ ಸಾಗಿಸುವುದಕ್ಕೆ ಹೆಚ್ಚು ಖರ್ಚಾಗುತ್ತದೆಯೋ? ಖಂಡಿತವಾಗಿಯೂ 4 ಟನ್ ಕಚ್ಚಾ ವಸ್ತುಗಳನ್ನು ಸಾಗಿಸುವುದಕ್ಕೆ ಹೆಚ್ಚು ಖರ್ಚು. ಸಾರಿಗೆ ವೆಚ್ಚವೇ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಹಾಗಾಗಿ ಲಾಭ ಗಳಿಸಬೇಕಾದರೆ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡಲೇಬೇಕು. ಅದಕ್ಕಿರೋ ಒಂದೇ ದಾರಿ, ಕಾರ್ಖಾನೆಯನ್ನು ಕಚ್ಚಾ ವಸ್ತುಗಳು ಎಲ್ಲಿ ಸಿಗುತ್ತವೆಯೋ ಅಂದರೆ ಗಣಿಗಳ ಪಕ್ಕದಲ್ಲೇ ಸ್ಥಾಪಿಸುವುದು. ಇದೇ ಆ ನಂಬರ್ 1 ನಿಯಮ. ಈಗ ನಮ್ಮ ಪಜಲ್ನ ಎಲ್ಲ ತುಂಡುಗಳು ನಮ್ಮ ಕೈಯಲ್ಲಿವೆ. ಒಂದು ಕಡೆ ಭೂವಿಜ್ಞಾನ ನಮಗೆ ಖನಿಜಗಳ ನಕ್ಷೆಯನ್ನು ಕೊಟ್ಟಿದೆ, ಇನ್ನೊಂದು ಕಡೆ ಅರ್ಥಶಾಸ್ತ್ರವು ಸಾರಿಗೆ ವೆಚ್ಚದ ತರ್ಕವನ್ನು ಹೇಳಿದೆ. ಈಗ ಇವೆರಡನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಭಾರತದ ಕೈಗಾರಿಕಾ ನೀಲನಕ್ಷೆ ಅಂದ್ರೆ ಇಂಡಸ್ಟ್ರಿಯಲ್ ಬ್ಲೂಪ್ರಿಂಟ್ ನಮ್ಮ ಕಣ್ಣು ಮುಂದೆ ಸ್ಪಷ್ಟವಾಗಿ ಅನಾವರಣಗೊಳ್ಳುತ್ತದೆ. ಬನ್ನಿ ಆ ಅಂತಿಮ ಚಿತ್ರವನ್ನು ನೋಡೋಣ. ಮೊದಲಿಗೆ ಈ ನಕ್ಷೆಯನ್ನು ಗಮನಿಸಿ. ಇದು ಭಾರತದಲ್ಲಿ ಕಬ್ಬಿಣದ ಅದಿರು ಎಲ್ಲೆಲ್ಲಿ ಸಿಗ್ತದೆ ಅಂತ ತೋರಿಸುತ್ತಿದೆ. ನೀವು ನೋಡುತ್ತಿರುವ ಹಾಗೆ ಹೆಚ್ಚಿನ ಉತ್ತಮ ಗುಣಮಟ್ಟದ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಪೂರ್ವ ಭಾರತದಲ್ಲಿ, ಅಂದರೆ ನಾವು ಆಗಲೇ ಚರ್ಚೆ ಮಾಡಿದ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಾದ ಒಡಿಶಾ, ಝಾರ್ಖಂಡ್ ಮತ್ತು ಛತ್ತೀಸ್ಗಢದಲ್ಲಿ ಕೇಂದ್ರೀಕೃತವಾಗಿವೆ. ಇದು ನಮ್ಮ ಕಥೆಯ ಮೊದಲ ಭಾಗ. ಈಗ ನೋಡಿ ಆರ್ಥಿಕ ತರ್ಕದ ಮ್ಯಾಜಿಕ್.
ಭಾರತದ ಮೊಟ್ಟಮೊದಲ ಬೃಹತ್ ಉಕ್ಕಿನ ಕಾರ್ಖಾನೆಯಾದ ಜಮ್ಶೆಡ್ಪುರದ ಟಾಟಾ ಸ್ಟೀಲ್ ಇರ್ಬೋದು, ಅಥವಾ ಸ್ವಾತಂತ್ರ್ಯದ ನಂತರ ನಿರ್ಮಾಣವಾದ ರೂರ್ಕೆಲ್ಲಾ, ಭಿಲಾಯ್ ಮತ್ತು ದುರ್ಗಾಪುರದ ಸರ್ಕಾರಿ ಉಕ್ಕಿನ ಕಾರ್ಖಾನೆಗಳಿರ್ಬೋದು, ಇವೆಲ್ಲವೂ ಎಲ್ಲಿದೆ? ಅವೆಲ್ಲವೂ ನಾವು ಆಗಲೇ ನೋಡಿದ ಕಬ್ಬಿಣದ ಅದಿರು ಮತ್ತು ಕಲ್ಲಿದ್ದಲಿನ ಗಣಿಗಳ ಸಮೀಪದಲ್ಲೇ ಇವೆ. ನಕ್ಷೆಯಲ್ಲಿ ಖನಿಜ ನಿಕ್ಷೇಪಗಳ ಮೇಲೆ ಕಾರ್ಖಾನೆಗಳ ಸ್ಥಳವನ್ನು ಗುರುತಿಸಿದರೆ ಅವು ಒಂದರ ಮೇಲೊಂದು ಬಂದಂತೆ ಕಾಣಿಸುತ್ತವೆ. ಇದಕ್ಕಿಂತ ಸ್ಪಷ್ಟವಾದ ಸಾಕ್ಷಿ ಬೇಕೇ? ಕಚ್ಚಾ ವಸ್ತುಗಳು ಎಲ್ಲಿದೆಯೋ ಭಾರೀ ಕಾರ್ಖಾನೆಗಳು ಅಲ್ಲಿಯೇ ಇವೆ. ಹಾಗಂತ ಕಚ್ಚಾ ವಸ್ತು ಒಂದೇ ಎಲ್ಲವನ್ನೂ ನಿರ್ಧರಿಸುತ್ತೆ ಅಂತಲ್ಲ. ಅದು ಪ್ರಮುಖ ಕಾರಣ. ಆದ್ರೆ ಅದರ ಜೊತೆಗೆ ಇನ್ನೂ ಕೆಲವು ಅಂಶಗಳು ಸೇರ್ಕೊಳ್ಬೇಕು. ಆ ಪ್ರದೇಶದಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ನುರಿತ ಮತ್ತು ಅಗ್ಗದ ಕಾರ್ಮಿಕರು ಸಿಗಬೇಕು. ತಯಾರಾದ ಸರಕನ್ನು ದೇಶದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸಲು ಉತ್ತಮ ರೈಲು ಮತ್ತು ರಸ್ತೆ ಸಂಪರ್ಕ ಇರಬೇಕು. ಹತ್ತಿರದಲ್ಲೇ ಒಂದು ದೊಡ್ಡ ಮಾರುಕಟ್ಟೆ ಇದ್ರೆ ಇನ್ನೂ ಅನುಕೂಲ. ಮತ್ತು ಕೊನೆಯದಾಗಿ ಸರ್ಕಾರದ ನೀತಿಗಳು ಕೂಡ ಬಹಳ ಮುಖ್ಯ. ಸರ್ಕಾರ ತೆರಿಗೆ ವಿನಾಯಿತಿ ಕೊಟ್ರೆ, ವಿಶೇಷ ಆರ್ಥಿಕ ವಲಯಗಳನ್ನು ಸ್ಥಾಪಿಸಿದ್ರೆ ಉದ್ಯಮಿಗಳು ಆ ಕಡೆಗೆ ಆಕರ್ಷಿತರಾಗ್ತಾರೆ. ಈ ಎಲ್ಲ ಅಂಶಗಳು ಸರಿಯಾಗಿ ಸೇರಿದಾಗ ಮಾತ್ರ ಒಂದು ಪ್ರದೇಶವು ನಿಜವಾದ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯಲು ಸಾಧ್ಯ. ಇವತ್ತಿನ ಈ ಚರ್ಚೆಯನ್ನು ಒಂದು ಬಹಳ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವು ಇಲ್ಲಿಯವರೆಗೆ ನೋಡಿದ ಕೈಗಾರಿಕಾ ಭೂಪಟವು ಮುಖ್ಯವಾಗಿ ಉಕ್ಕು, ಸಿಮೆಂಟ್ನಂತಹ ಭಾರೀ ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆಗಳ ಯುಗದಲ್ಲಿ ರಚನೆಯಾದದ್ದು. ಆದರೆ ಇವತ್ತಿನ ಯುಗ ಬದಲಾಗಿದೆ. ಇಂದು ಮಾಹಿತಿ ತಂತ್ರಜ್ಞಾನ, ಸಾಫ್ಟ್ವೇರ್, ಬಯೋಟೆಕ್ನಾಲಜಿಯಂತಹ ತೂಕವಿಲ್ಲದ ಕೈಗಾರಿಕೆಗಳು ಬೆಳೆಯುತ್ತಿವೆ. ಒಂದು ಸಾಫ್ಟ್ವೇರ್ ಕಂಪನಿಗೆ ಟನ್ಗಟ್ಟಲೆ ಕಲ್ಲಿದ್ದಲು ಬೇಕಿಲ್ಲ. ಅದಕ್ಕೆ ಬೇಕಾಗಿರುವುದು ಪ್ರತಿಭಾವಂತ ಎಂಜಿನಿಯರ್ಗಳು ಮತ್ತು ವೇಗದ ಇಂಟರ್ನೆಟ್. ಇದೇ ಕಾರಣಕ್ಕೆ ಯಾವುದೇ ಖನಿಜ ಸಂಪನ್ಮೂಲಗಳಿಲ್ಲದ ಬೆಂಗಳೂರು, ಹೈದರಾಬಾದ್, ಪುಣೆ ದೇಶದ ಹೊಸ ಕೈಗಾರಿಕಾ ಕೇಂದ್ರಗಳಾಗಿವೆ. ಹಾಗಾದ್ರೆ ಭವಿಷ್ಯದಲ್ಲಿ ಭಾರತದ ಕೈಗಾರಿಕಾ ಭೂಪಟವು ಭೂಮಿಯೊಳಗಿನ ಸಂಪತ್ತನ್ನು ಬಿಟ್ಟು ಜನರ ತಲೆಯೊಳಗಿನ ಪ್ರತಿಭೆಯನ್ನು ಅನುಸರಿಸಲಿದೆಯಾ? ಈ ನಕ್ಷೆ ಸಂಪೂರ್ಣವಾಗಿ ಬದಲಾಗಲಿದೆಯಾ? ಇದೊಂದು ಯೋಚಿಸಬೇಕಾದ ವಿಷಯ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.